ನಮಸ್ತೆ ಪ್ರಿಯ ಮಕರ ರಾಶಿ ವೀಕ್ಷಕರೇ, ಹೃದಯಪೂರ್ವಕ ಸ್ವಾಗತ ನಮ್ಮ ರಾಶಿ ಹಬ್ ಚಾನಲ್ಗೆ. ವೀಕ್ಷಕರೇ, ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ದಿನದ ಭವಿಷ್ಯದ ಅಪ್ಡೇಟ್ಗಳು ಪಡೆಯಲು. ವೀಕ್ಷಕರೇ, ಈಗಲೇ ಓಂ ಗಂ ಗಣಪತಿಯೇ ನಮಃ ಎಂದು ಕಾಮೆಂಟ್ ಮಾಡಿ. ಮಕರ ರಾಶಿ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಮುಂಚಿತವಾಗಿಯೇ ನನ್ನ ಮನಸಾರೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ತಿಳಿಸುತ್ತೇನೆ. 2026 ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸುಖ, ಶಾಂತಿ, ನೆಮ್ಮದಿಯಿಂದ ಹಾಗೂ ನಿಮ್ಮ ಎಲ್ಲ ಆಸೆಗಳು ಬೇಗನೆ ಈಡೇರಲಿ ಎಂದು ನನ್ನ ಹೃದಯದಿಂದ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಮತ್ತು ಮುಖ್ಯವಾಗಿ 2026 ಹೊಸ ವರ್ಷ ನಿಮ್ಮ ಜೀವನ ಬೆಳಕಾಗೋ ವರ್ಷ ಆಗಿರಲಿ ಎಂದು ಮತ್ತೊಮ್ಮೆ ಆ ದೇವರಲ್ಲಿ ಕೇಳಿಕೊಳ್ಳುತ್ತಾ, ನಿಮ್ಮ ನಾಳಿನ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಇರಲಿದೆ ಎಂದು ನೋಡೋಣ. ನಾಳೆ ನಿಮ್ಮ ಬುಧವಾರದ ಒಟ್ಟು ಫಲಿತಾಂಶ ಹೀಗಿರಲಿದೆ. ಮಕರ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು, ಕಲಿವಿಕೆ ಇರಲಿದೆ. ಪ್ರೀತಿಯಲ್ಲಿ ತಾಳ್ಮೆ ಮತ್ತು ನಿಮ್ಮ ನಡವಳಿಕೆಗಳು ಅತಿ ಮುಖ್ಯ. ಆರೋಗ್ಯಕ್ಕೆ ವ್ಯಾಯಾಮ ಮತ್ತು ಆಹಾರಗಳು ಮತ್ತು ನೀರು ತುಂಬಾನೇ ಮುಖ್ಯ. ಸಂಗೀತ ಮತ್ತು ಪ್ರಕೃತಿ ಮನಸ್ಸಿಗೆ ನೆಮ್ಮದಿ ತರುತ್ತದೆ. ಪ್ರೀತಿ ಸಂಬಂಧದಲ್ಲಿನ ವಿಷಯ ಏನಾಗಲಿದೆ? ನಿಮ್ಮ ಪ್ರೀತಿಯ ಸಂಬಂಧದಲ್ಲಿ ನಿಮ್ಮ ಗಂಭೀರವಾದ ಚರ್ಚೆಗಳಿಗೆ ತುಂಬಾನೇ ಅನುಕೂಲಕರವಾಗಿರುವ ಅಂತಹ ದಿನ ಇದು. ನಿಮ್ಮ ಮುಂದಿನ ಭವಿಷ್ಯದ ವಿಚಾರಗಳ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡಿ ಮತ್ತು ಮಾತನಾಡುವಾಗ ತುಂಬಾನೇ ಎಚ್ಚರದಿಂದ ಮಾತಿನ ಮೇಲೆ ಗಮನವಿರಲಿ. ಮದುವೆ ಆಗದವರಿಗೆ ತುಂಬಾನೇ ವಿಶೇಷವಾಗಿ ಹೊಸ ಪರಿಚಯಗಳು, ಸಾಧ್ಯತೆಗಳು ಕೂಡ ಇವೆ. ಪ್ರಾಮಾಣಿಕತೆ ಮತ್ತು ನಿಮ್ಮ ಮೇಲೆ ನಂಬಿಕೆಯ ಮೇಲೆ ತುಂಬಾನೇ ಒತ್ತು ಕೊಡಬೇಕು. ಮತ್ತು ನಿಮ್ಮ ಪ್ರೇಮಿ ಸಂಗಾತಿಯೊಂದಿಗೆ ಉತ್ತಮ ಹೊಂದಾಣಿಕೆ ಇರುತ್ತದೆ. ನೀವಿಬ್ಬರು ಸೇರಿ ಒಂದು ಹೊಸ ವ್ಯವಹಾರವನ್ನು ಪ್ರಾರಂಭಿಸಬಹುದು. ಮತ್ತು ತುಂಬಾನೇ ವಿಶೇಷವಾಗಿ ಸಿಂಗಲ್ ಇರುವವರಿಗೆ ತಮ್ಮ ಪ್ರೀತಿ ಮರಳಿ ಸಿಗುವ ಸಾಧ್ಯತೆ ಕೂಡ ಇದೆ. ಹಾಗೂ ನಿಮ್ಮ ಜೀವನಕ್ಕೆ ಯಾರಾದರೂ ಆಗಮನ ನಿಮಗೆ ಮತ್ತಷ್ಟು ಸಂತೋಷವನ್ನು ಹೆಚ್ಚಿಸಬಹುದು. ಎರಡನೆಯ ವಿಷಯ, ವೃತ್ತಿ ಮತ್ತು ಹಣಕಾಸಿನ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಮಕರ ರಾಶಿಯವರೇ, ಇಂದು ನಿಮಗೆ ತುಂಬಾನೇ ಶುಭಕರ ದಿನವಾಗಿರಲಿದೆ. ಅದರಲ್ಲೂ ನಿಮ್ಮ ಹಣಕಾಸಿನ ಕುರಿತಾದ ವಿಷಯ ಒಂದರಲ್ಲಿ ಯಶಸ್ಸು ಪಡೆಯುವ ದಿನ. ವೃತ್ತಿ ಸಂಬಂಧಿತ ವಿಚಾರದಲ್ಲಿ ಕೂಡ ಇದು ಬಹಳ ವಿಶೇಷ ಉತ್ತಮ ದಿನವಾಗಿರುತ್ತದೆ. ಈ ದಿನ ನಿಮಗೆ ಸುಖಕರ ಮತ್ತು ಲಾಭದಾಯಕ ದಿನ. ನಿಮ್ಮ ಬುದ್ಧಿವಂತಿಕೆಯಿಂದ ಮತ್ತು ವಿಶಿಷ್ಟ ಕಾರ್ಯಶೈಲಿಗಳಿಂದ ವೃತ್ತಿ ಕ್ಷೇತ್ರದಲ್ಲಿ ಅಪಾರ ಲಾಭ ಗಳಿಸುತ್ತೀರಿ. ಅನಿರೀಕ್ಷೆಗೂ ಉತ್ತಮವಾಗಿ ಅವಕಾಶಗಳು ಒದಗಿ ಬರಲಿದೆ. ಇದು ನಿಮಗೆ ನಿರೀಕ್ಷೆಗೂ ಮೀರಿದ ಯಶಸ್ಸನ್ನು ತಂದುಕೊಡಲಿದೆ. ವೈವಾಹಿಕವಾಗಿ ನಿಮ್ಮ ಸಂತೋಷವನ್ನು ಇನ್ನಿಷ್ಟು ಹೆಚ್ಚಾಗುತ್ತದೆ. ಮನೋರಂಜನೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸುಯೋಗವು ಒದಗಿ ಬರುವುದು. ವ್ಯಾಪಾರ ಮತ್ತು ನಿಮ್ಮ ವೈವಾಹಿಕ ನಾಳೆ ಶುಭವಾಗಲಿದೆ. ಅದೃಷ್ಟವು ಬೆಂಬಲವು ಸಂಪೂರ್ಣವಾಗಿ ಬೆಂಬಲಕ್ಕೆ ನಿಲ್ಲಲಿದೆ. ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬಗ್ಗೆ ಮಾತನಾಡೋಣ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ವರ್ಷದ ಕೊನೆಯ ದಿನ ನಿಮ್ಮಲ್ಲಿರುವ ಆಂತರಿಕ ಶಕ್ತಿಯನ್ನು ನಿಮಗೆ ಪ್ರತಿಬಿಂಬಿಸಲು ಇದು ಸೂಕ್ತವಾಗಿದೆ. ನಿಮಗೆ ಹಳೆಯ ಅಭ್ಯಾಸಗಳನ್ನು ಬಿಟ್ಟಿಬಿಡಿ ಮತ್ತು ನಿಮ್ಮ ಜೀವನಕ್ಕೆ ಹೊಸ ಮಾರ್ಗಗಳು ಕಡೆ ತಿರುಗಿ ನಿಮ್ಮ ಭಾವನೆಗಳನ್ನು ಆಚರಿಸಿ. ನಿಮ್ಮ ಮುಂದಿನ ದಾರಿಗಳಿಗೆ ಆಕಾಂಕ್ಷೆಗಳನ್ನು ತೋರಿಸಲು ಸ್ಪಷ್ಟವಾಗುತ್ತದೆ. ಆರೋಗ್ಯ ಮತ್ತು ಶುಭ ಸ್ಥಿತಿಗಳ ವಿಷಯದರ ಬಗ್ಗೆ ನೋಡೋಣ. ನಿಮ್ಮ ಆರೋಗ್ಯದಲ್ಲಿ ಮಾನಸಿಕ ಶಾಂತತೆಯನ್ನು ಕಾಪಾಡಿಕೊಳ್ಳುವುದು ಅತಿಯಾದ ಮುಖ್ಯ ಅಂಶವಾಗಿದೆ. ಅತಿಯಾದ ಭೋಜನ ಮತ್ತು ಮದ್ಯಪಾನವನ್ನು ತಪ್ಪಿಸಲೇಬೇಕು. ನಿಮ್ಮ ಆರೋಗ್ಯಕ್ಕೆ ಈ ಎರಡು ವಿಚಾರಗಳು ತಪ್ಪಿಸುವುದರಿಂದ ಬಹಳಷ್ಟು ಲಾಭಗಳು ನಿಮಗೆ ಸಿಗುತ್ತವೆ. ಸಾಯಂಕಾಲ ಅರ್ಧ ಗಂಟೆ ವಾಕಿಂಗ್ ಮಾಡುವುದು ನಿಮ್ಮ ದೇಹಕ್ಕೆ ತುಂಬಾನೇ ಉಪಯೋಗ. ನೀವು ಇದನ್ನು ಬಿಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆಗಳು ಕಾಣಲು ಪಡುತ್ತವೆ. ಭಾವನೆಗಳು ಮತ್ತು ಮನಸ್ಸು. ನಿಮ್ಮ ಭಾವಾತ್ಮಕ ಸ್ಥಿರತೆ
ಇವತ್ತಿನ ಮುಖ್ಯ ವಿಷಯ. ಹಳೆಯ ವರ್ಷದ ದುಃಖಗಳನ್ನು ಬೇರ್ಪಡಿಸಿ ನಿಮ್ಮ ಕುಟುಂಬದೊಂದಿಗೆ ಬಹಳಷ್ಟು ಸಮಯ ಕಳೆಯುವುದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಮೆಟ್ಟಿಗೆ ಆನಂದ ಲಭಿಸುತ್ತದೆ. ನಿಮ್ಮ ತಂದೆ ತಾಯಂದಿರ ಆಶೀರ್ವಾದವನ್ನು ತಪ್ಪದೆ ಪಡೆಯಿರಿ. ನಿಮ್ಮ ಅದೃಷ್ಟದ ಸಂದೇಶಗಳು ಈ ರೀತಿಯಾಗಿ ಇರಲಿದೆ. ನಿಮ್ಮ ಇವತ್ತಿನ ಅದ್ಭುತ ಅದೃಷ್ಟದ ಸಂಖ್ಯೆಗಳು ಈ ರೀತಿಯಾಗಿ ಇರಲಿದೆ: 8, 15, 26, 31. ನಿಮಗೆ ನಾಳೆ ಮಧ್ಯರಾತ್ರಿಯ ನಂತರ ಅದೃಷ್ಟ ಹೆಚ್ಚಾಗಿ ಕಂಡುಕೊಳ್ಳುತ್ತದೆ. ನಿಮಗೆ ಕಂದು ಮತ್ತು ಕಪ್ಪು ಬಣ್ಣಗಳು ಶುಭಕರ. ಬೆಳಗ್ಗೆ ಎದ್ದ ತಕ್ಷಣ ಪಶ್ಚಿಮದ ಕಡೆ ಮುಖ ಮಾಡಿ ನಿಮ್ಮ ಯೋಗವನ್ನು ಪ್ರಾರಂಭ ಮಾಡಿ. ಇದರಿಂದ ನಿಮಗೆ ಸಿಹಿ ಸುದ್ದಿಗಳು ಕೂಡ ಬರುವ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಪ್ರಯಾಣದ ಬಗ್ಗೆ ಹೇಳೋಣ. ಇಂದು ನಿಮ್ಮ ಪ್ರವಾಸದ ಯೋಚನೆಗಳು ಅನುಕೂಲಕರವಾಗಿದೆ. ಹೊಸ ವರ್ಷದ ಪ್ರಯುಕ್ತ ನಿಮ್ಮ ಕುಟುಂಬದೊಂದಿಗೆ ದೂರದ ಪ್ರಯಾಣದ ವಿಚಾರಗಳು ಚರ್ಚೆಗಳು ಮಾಡಬಹುದು. ಹೆಚ್ಚು ಸಂಜೆಯ ಹೊತ್ತಿನ ಮೇಲೆ ಪ್ರಯಾಣಿಸುವುದು ಸುರಕ್ಷಿತ. ನಿಮ್ಮ ಪ್ರವಾಸದಲ್ಲಿ ದೇವಸ್ಥಾನ ಮತ್ತು ಪವಿತ್ರವಾದ ಸ್ಥಳಗಳಿಗೆ ಭೇಟಿ ನೀಡುವುದು ಉತ್ತಮ. ಪರಿಹಾರಕ್ಕಾಗಿ ಈ ರೀತಿ ಮಾಡಿ: ಬಿಳಿ ಹೂವನ್ನು ಗಣಪತಿಗೆ ಅರ್ಪಿಸಿ. ಸಂಜೆಯ ದೀಪ ಆರಾಧನೆಯ ಸಮಯದಲ್ಲಿ ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನು 24 ಬಾರಿ ಜಪಿಸಿ.